ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಪ್ರತಿಯೊಂದು ಪ್ರಶ್ನೆಯ ನಂತರ ಸರಿಯಾದ ಉತ್ತರ ಮತ್ತು ಚಿಕ್ಕ ವಿವರಣೆಯನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ 1. ಬಾದಾಮಿಯ ಚಾಲುಕ್ಯ ಸಾಮ್ರಾಜ್ಯದ ವಂಶದ ಸ್ಥಾಪಕರು ಯಾರು? ಆಪ್ಷನ್ ಎ ಕೃತಿವರ್ಮನ್, ಆಪ್ಷನ್ ಬಿ ಮೊದಲನೇ ವಿಕ್ರಮಾದಿತ್ಯ, ಆಪ್ಷನ್ ಸಿ ಮೊದಲನೇ ಪುಲಿಕೇಶಿ, ಆಪ್ಷನ್ ಡಿ ವಿಜಯಾದಿತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊದಲನೇ ಪುಲಿಕೇಶಿ. ಬಾದಾಮಿಯ ಚಾಲುಕ್ಯ ವಂಶವನ್ನು ಸ್ಥಾಪಿಸಿದವರು ಮೊದಲನೇ ಪುಲಿಕೇಶಿ. ಪ್ರಶ್ನೆ 2. ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಯಾರು? ಆಪ್ಷನ್ ಎ ಸಿಂಗ್, ಆಪ್ಷನ್ ಬಿ ಫಾಹಿಯಾನ್, ಆಪ್ಷನ್ ಸಿ ಹ್ಯುಯೆನ್ ಸಾಂಗ್, ಆಪ್ಷನ್ ಡಿ ವಾಂಗ್ ಯುಯೆನ್ ಸೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹ್ಯುಯೆನ್ ಸಾಂಗ್ ಭೇಟಿ ನೀಡಿದನು. ಹ್ಯುಯೆನ್ ಸಾಂಗ್ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಾದ ಬೌದ್ಧ ಯಾತ್ರಿ. ಇವರು ಹರ್ಷವರ್ಧನನ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದರು. ಪ್ರಶ್ನೆ 3. ಕ್ಷೀರ ಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಜಾರಿಗೊಳಿಸಲಾಗಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಕ್ಷೀರ ಭಾಗ್ಯ ಯೋಜನೆಯು ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮಕ್ಕಳಿಗೆ ಹಾಲು ನೀಡುವ ಮೂಲಕ ಮಕ್ಕಳ ಪೌಷ್ಟಿಕಾಂಶವನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶ. ಪ್ರಶ್ನೆ 4. ಹರಪ್ಪಾದಲ್ಲಿ ಕಂಡುಬಂದ ಉಗ್ರಾಣಗಳು ಅಥವಾ ಕಣಜಗಳು ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಸರಿಯಾದ ಉತ್ತರ ಆಪ್ಷನ್ ಡಿ 8. ಹರಪ್ಪ ನಾಗರಿಕತೆಯ ಪ್ರಮುಖ ಕೇಂದ್ರವಾದ ಹರಪ್ಪಾದಲ್ಲಿ ದೊಡ್ಡ ಪ್ರಮಾಣದ ಧಾನ್ಯ ಸಂಗ್ರಹಣೆಗೆ ಬಳಸಲಾಗಿದ್ದ ಉಗ್ರಾಣಗಳ ಅವಶೇಷಗಳು ಪತ್ತೆಯಾಗಿವೆ. ಪ್ರಶ್ನೆ 6. ವಿಮಾನ ಸಂಪರ್ಕ ಪಡೆದ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು? ಆಪ್ಷನ್ ಎ ದಾವಣಗೆರೆ, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಬಳ್ಳಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿಯಲ್ಲಿ. ಬಳ್ಳಾರಿ ವಿಮಾನ ನಿಲ್ದಾಣವನ್ನು 1932 ರಲ್ಲೇ ಸ್ಥಾಪಿಸಲಾಗಿತ್ತು ಮತ್ತು ಅದು ಕರ್ನಾಟಕದ ಅತ್ಯಂತ ಹಳೆಯ ವಿಮಾನ ನಿಲ್ದಾಣವೆಂದು ಉಲ್ಲೇಖಿಸಲಾಗಿದೆ. ಪ್ರಶ್ನೆ 7. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯುತ್ತಾರೆ? ಆಪ್ಷನ್ ಎ ಇಟಗಿ ಮಹಾದೇವ ದೇವಾಲಯ, ಆಪ್ಷನ್ ಬಿ ಬೆಳೂರಿನ ಚೆನ್ನಕೇಶವ ದೇವಾಲಯ, ಆಪ್ಷನ್ ಸಿ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಆಪ್ಷನ್ ಡಿ ಲೇಪಾಕ್ಷಿಯ ವೀರಭದ್ರ ದೇವಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ಇಟಗಿ ಮಹಾದೇವ ದೇವಾಲಯವನ್ನು ಕರೆಯುತ್ತಾರೆ. ಗದಗ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನು ಅದರ ಅದ್ಭುತ ವಾಸ್ತುಶಿಲ್ಪದ ಕಾರಣದಿಂದ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 8. ಮಾನವನ ದೇಹದ ಅತಿದೊಡ್ಡ ಗ್ರಂಥಿ ಯಾವುದು? ಆಪ್ಷನ್ ಎ ಯಕೃತ್ ಅಥವಾ ಲಿವರ್, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್ ಅಥವಾ ಲಿವರ್. ಯಕೃತ್ ಮಾನವನ ದೇಹದ ಅತಿದೊಡ್ಡ ಗ್ರಂಥಿಯಾಗಿದೆ. ಇದು ಜೀರ್ಣಕ್ರಿಯೆ, ಚಯಾಪಚಯ ಮತ್ತು ದೇಹದಲ್ಲಿನ ವಿಷಕಾರಿ ವಸ್ತುಗಳ ಸಂಸ್ಕರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಶ್ನೆ 9. ಬಾಳೆಹಣ್ಣು ಮತ್ತು ಹಾಲಿನಲ್ಲಿ ಪ್ರಮುಖವಾಗಿ ಕಂಡುಬರುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ. ಬಾಳೆಹಣ್ಣು ಮತ್ತು ಹಾಲಿನಲ್ಲಿ ಬಿ ಗುಂಪಿನ ಕೆಲವು ವಿಟಮಿನ್ಗಳು ಕಂಡುಬರುತ್ತವೆ. ಇವು ದೇಹದ ಚಯಾಪಚಯ ಮತ್ತು ನರಮಂಡಲದ ಸಾಮಾನ್ಯ ಕಾರ್ಯಕ್ಕೆ ಸಹಾಯ ಮಾಡುತ್ತವೆ. ಪ್ರಶ್ನೆ 10. ಲೋಕ್ಟಾಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಈ ಆಯ್ಕೆಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಮಣಿಪುರದಲ್ಲಿದೆ. ಲೋಕ್ಟಾಕ್ ಸರೋವರವು ಈಶಾನ್ಯ ಭಾರತದ ಮಣಿಪುರ ರಾಜ್ಯದಲ್ಲಿದೆ. ಇದು ಭಾರತದ ಅತಿದೊಡ್ಡ ಸಿಹಿನೀರಿನ ಸರೋವರಗಳಲ್ಲಿ ಒಂದಾಗಿದೆ. ಪ್ರಶ್ನೆ 11. ಕಬ್ಬಿನ ಸಿಪ್ಪೆ ತಿರುಳು ಅಥವಾ ಬಗಾಸ್ ಅನ್ನು ಯಾವ ಉತ್ಪನ್ನವನ್ನು ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತದೆ? ಆಪ್ಷನ್ ಎ ಎಥನಾಲ್, ಆಪ್ಷನ್ ಬಿ ಕಾಗದ, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಗದ. ಕಬ್ಬಿನಿಂದ ರಸ ತೆಗೆದ ನಂತರ ಉಳಿಯುವ ನಾರಿನ ತಿರುಳನ್ನು ಬಗಾಸ್ ಎಂದು ಕರೆಯುತ್ತಾರೆ. ಇದನ್ನು ಕಾಗದ ಮತ್ತು ಕೆಲವು ಇತರ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 12. ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು? ಆಪ್ಷನ್ ಎ ಕಾಂಡ್ಲಾ, ಆಪ್ಷನ್ ಬಿ ಪಾರಾದೀಪ್, ಆಪ್ಷನ್ ಸಿ ಮಲ್ಪೆ, ಆಪ್ಷನ್ ಡಿ ಟುಟಿಕೋರಿನ್. ಸರಿಯಾದ ಉತ್ತರ ಆಪ್ಷನ್ ಎ ವಿವರಣಸೂಚಿ ಕಾಂಡ್ಲಾ. ಕಾಂಡ್ಲಾ ಬಂದರು ಗುಜರಾತ್ನ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದೆ. ಇದು ಪಶ್ಚಿಮ ಕರಾವಳಿಯ ಪ್ರಮುಖ ಸಮುದ್ರ ವ್ಯಾಪಾರ ಕೇಂದ್ರವಾಗಿದೆ. ಪ್ರಶ್ನೆ 13.
ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸಲು ಅವಕಾಶ ಮಾಡಿಕೊಟ್ಟ ತಿದ್ದುಪಡಿ ಯಾವುದು? ಆಪ್ಷನ್ ಎ 7ನೇ ತಿದ್ದುಪಡಿ ಕಾಯಿದೆ, ಆಪ್ಷನ್ ಬಿ 42ನೇ ತಿದ್ದುಪಡಿ ಕಾಯಿದೆ, ಆಪ್ಷನ್ ಸಿ 91ನೇ ತಿದ್ದುಪಡಿ ಕಾಯಿದೆ, ಆಪ್ಷನ್ ಡಿ 44ನೇ ತಿದ್ದುಪಡಿ ಕಾಯಿದೆ. ಸರಿಯಾದ ಉತ್ತರ ಆಪ್ಷನ್ ಎ 7ನೇ ತಿದ್ದುಪಡಿ ಕಾಯಿದೆ. 1956ರ 7ನೇ ಸಂವಿಧಾನ ತಿದ್ದುಪಡಿಯ ನಂತರ ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸಲು ಅವಕಾಶ ದೊರೆಯಿತು. ಪ್ರಶ್ನೆ 14. ಸಸ್ಯಗಳು ಹಸಿರಾಗಿರಲು ಮುಖ್ಯ ಕಾರಣ ಏನು? ಆಪ್ಷನ್ ಎ ಸೂರ್ಯನ ಬೆಳಕು, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಮಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೋರೋಫಿಲ್. ಸಸ್ಯಗಳ ಎಲೆಗಳಲ್ಲಿ ಇರುವ ಕ್ಲೋರೋಫಿಲ್ ಎಂಬ ಹಸಿರು ವರ್ಣದ್ರವ್ಯವು ಸಸ್ಯಗಳಿಗೆ ಹಸಿರು ಬಣ್ಣವನ್ನು ನೀಡುತ್ತದೆ. ಇದೇ ದ್ಯುತಿಸಂಶ್ಲೇಷಣೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ.